ಸ್ನೇಹಿತರೆ, ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಜೋಡಿಪದ, ಪ್ರತಿಧ್ವನಿ ಶಬ್ದ, ದ್ವಿರುಕ್ತಿ, ಅನುಕರಣವ್ಯಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಅನಂತ ಜ್ಞಾನಧಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕನ್ನಡ ವ್ಯಾಕರಣಾಂಶದ ವಿಚಾರದಲ್ಲಿ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದಲ್ಲ ಒಂದು ಪ್ರಶ್ನೆಯನ್ನು ಜೋಡಿಪದ, ಪ್ರತಿಧ್ವನಿ ಶಬ್ದ, ದ್ವಿರುಕ್ತಿ ಅಥವಾ ಅನುಕರಣಗಳ ಮೇಲೆ ಕೇಳಿರ್ತಾರೆ. ಹಾಗಾಗಿ ಅವುಗಳ ಬಗ್ಗೆ ಕೂಡ ಜ್ಞಾನವನ್ನು ಪಡ್ಕೊಳ್ಳುವಂತಕ್ಕಂಥ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ನೇಹಿತರೆ, ನಾವು ಜ್ಞಾನವನ್ನು ಪ್ರತಿದಿನವೂ ಕೂಡ ಪಡಿತಾ ಹೋಗಬೇಕಾಗತ್ತೆ. ಇವತ್ತಿಗೆ ಸಾಧನೆಯನ್ನು ಮಾಡೋದಕ್ಕೆ ಎಲ್ಲರೂ ಹೊರಟಿದ್ದಾರೆ. ಏನಾದರೂ ಮಾಡಿ ಒಂದು ಸರ್ಕಾರಿ ಕೆಲಸವನ್ನು ತಗೊಳ್ಳೇಬೇಕು ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರ ಮನಸ್ಥಿತಿ ಇದೆ. ಆದರೆ ಅದಕ್ಕೆ ಪೂರಕವಾದಂತಹ ಒಂದು ಶ್ರಮ ಅಥವಾ ಅದಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡೋದಿಲ್ಲ. ಒಂದಿನ ಎರಡು ದಿನ ಓದ್ತೀವಿ, ಆಮೇಲೆ ಆಗೋದಿಲ್ಲ ಬಿಡೋ ಅಂತೇಳಿ ಒಂದು ಸಲ ಸೋಲಿಗೆ ನಾವು ಏನು ಮಾಡಿಬಿಡ್ತೀವಿ, ನಮ್ಮ ಮನಸ್ಸನ್ನು ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಆ ರೀತಿ ಆಗೋದು ಬೇಡ. ಪ್ರಯತ್ನವನ್ನು ಮಾಡಿದ್ರೆ ನಮಗೂ ಕೂಡ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಈ ವಿದ್ಯೆ ಎಂಬುದು ಸಾಧಕರ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಹೋಗೋಣ. ಕ್ಲೀನಾಗಿ ಅರ್ಥೈಸ್ಕೊಂಡಿದ್ದೇ ಆದರೆ ಇವುಗಳನ್ನ ಮತ್ತೆ ನಾವು ಓದ್ಕೊಳ್ಳೋದಾಗಲಿ ಅಥವಾ ಮರ್ತೋಗೋವಂಥ ಸನ್ನಿವೇಶ ನಮಗೆ ಬರೋದಿಲ್ಲ. ಹಾಗಾಗಿ ಒಂದೇ ಸಲ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ. ಏಕೆಂದರೆ ಕೆಲವರು ತುಂಬ ಫಾಸ್ಟ್ ಆಯಿತು ಅಂತ ಹೇಳ್ತಾಯಿದ್ರು. ಲೆಂತಿ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೇಳ್ತಾಯಿದ್ವಿ. ಹಾಗಾಗಿ ನೀವು ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದನ್ನು ಅರ್ಥೈಸ್ಕೊಂಡ್ವಿ ಅಂತಂದರೆ ಈಸಿಯಾಗಿ ನಾವು ಇದನ್ನು ಮನದಲ್ಲಿ ಇಟ್ಕೊಳ್ಬೋದು ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ. ಜೋಡಿಪದಗಳು ಏನು? ಜೋಡಿಪದಗಳು ಅಂದರೆ ಇವುಗಳಿಗೆ ಭಿನ್ನಾರ್ಥಕ ನುಡಿಗಳು ಅಂತ ಹೇಳಿ ಕೂಡ ಕರಿತೀವಿ. ಭಾಷೆಯನ್ನು ಪರಿಣಾಮಕಾರಿಯಾಗಿ ಬಳಸುವ ಸಲುವಾಗಿ, ಅಂದರೆ ಎಫೆಕ್ಟಿವ್ ಆಗಿ ಭಾಷೆಯನ್ನು ಬಳಸುವಂಥ ಸಲುವಾಗಿ ಒಂದು ಪದದ ಜೊತೆಗೆ ಅರ್ಥಭಾವವುಳ್ಳ ಅಥವಾ ಪೂರಕ ಅರ್ಥದ ಮತ್ತೊಂದು ಪದವನ್ನು ಜೊತೆಗೂಡಿಸಿ ಬಳಸ್ತೀವಿ. ಇಂತಹ ಪದಗಳಿಗೆ ಜೋಡಿ ನುಡಿ ಅಥವಾ ಜೋಡಿ ಪದ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಭಾಷೆಯನ್ನು ಚೆನ್ನಾಗಿ, ಅಂದರೆ ಅದಕ್ಕೆ ಸ್ವಲ್ಪ ಅಲಂಕಾರಿತವಾಗಿ ಅಥವಾ ಅರ್ಥಗರ್ಭಿತವಾಗಿ ಹೇಳೋದಕ್ಕೋಸ್ಕರ ಈ ಜೋಡಿ ನುಡಿಗಳನ್ನ ನಾವು ಬಳಸ್ತೀವಿ. ಹಾಗೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ದ್ವಿರುಕ್ತಿ ಅಂತಂದರೆ ಇಲ್ಲಿ ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು ಅಂತ ಹೇಳಿ ಅರ್ಥ ಬರುತ್ತೆ. ಒಂದು ಶಬ್ದವನ್ನು ಎರಡು ಸಲ ಉಚ್ಚರಿಸುವುದು ಎಂದರ್ಥ. ಅಂದರೆ ಒಂದೇ ಶಬ್ದವನ್ನು ಎರಡು ಸಲ ಉಚ್ಚಾರಣೆ ಮಾಡಿದ್ರೆ ಅದನ್ನು ದ್ವಿರುಕ್ತಿ ಅಂತೇಳಿ ಕರಿತೀವಿ. ಬಾ, ತಿನ್ನು, ನೋಡು ಈ ಥರದ್ದನ್ನು ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ಇದನ್ನು ಪುನರುಕ್ತಿ ಅಂತಲೂ ಕೂಡ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಏಕೆಂದರೆ ಎಕ್ಸಾಮ್ಗಳಲ್ಲಿ ಇದರಲ್ಲಿ ಯಾವುದು ಪುನರುಕ್ತಿ ಪದ ಅಂತೀವಿ, ಇದ್ಯಾವುದಪ್ಪ ಹೊಸದು ಪುನರುಕ್ತಿ ಪದ ಅಂತೇಳಿ ನಾವು ಅದನ್ನು ಗೊಂದಲಕ್ಕೆ ಒಳಗಾಗ್ತೀವಿ. ಹಾಗಾಗಿ ಈ ದ್ವಿರುಕ್ತಿ ಶಬ್ದವನ್ನು ಪುನರುಕ್ತಿ ಶಬ್ದ ಅಂತಲೂ ಕೂಡ ಕರಿತೀವಿ. ನೋಡ್ಕೊಳ್ಳಿ. ನೆಕ್ಸ್ಟು, ಇಲ್ಲಿ ಬರುವ ಎರಡೂ ಪದಗಳಿಗೂ ಅರ್ಥವಿರುತ್ತದೆ, ವಿರುವುದು ಅಥವಾ ವಿರುತ್ತದೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಎರಡೂ ಶಬ್ದಗಳಿಗೆ ಅರ್ಥ ಇರುತ್ತೆ. ಇವಾಗ ಬಾ, ತಿನ್ನು, ನೋಡು, ಹೋಗು ಅನ್ನೋ ಎರಡೂ ಶಬ್ದಗಳಿಗೆ ಇಲ್ಲಿ ಅರ್ಥ ಇರುತ್ತೆ. ಯಾಕೆ ಅಂತ ಮುಂದೆ ಹೇಳ್ತೀನಿ ಈ ಪಾಯಿಂಟನ್ನು. ಎರಡಕ್ಕಿಂತ ಹೆಚ್ಚು ಸಲ ನುಡಿದರೆ ಅದನ್ನು ಬಹುಕ್ತಿ ಅಂತಲೂ ಹೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಬಾ ಅಂತ ಹೇಳಿದ್ರೆ ಅದು ದ್ವಿರುಕ್ತಿ, ಎರಡೇ ಸಲ ಉಚ್ಚಾರಣೆ ಮಾಡ್ತೀವಿ. ಎರಡಕ್ಕಿಂತ ಜಾಸ್ತಿ ಉಚ್ಚಾರಣೆ ಮಾಡಿದ್ರೆ ಅದನ್ನು ಬಹುಕ್ತಿ ಅಂತ ಹೇಳಿ ಕರಿತೀವಿ. ಏಕೆಂದರೆ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿರ್ತವೆ. ಅಂದರೆ ಒಂದೇ ಪದವನ್ನು ಅಥವಾ ಶಬ್ದವನ್ನು 3 ಸಲ 4 ಸಲ ಕೊಟ್ಟು ಇದು ಯಾವ ಪದ ಅಂತ ಹೇಳಿ ಕರೀತಾನೆ ಅಂದರೆ ನಾವು ಕೆಲವೊಂದು ಟೈಮಲ್ಲಿ ದ್ವಿರುಕ್ತಿ ಅಂತ ಗುರುತಿಸೋ ಸಾಧ್ಯತೆ ಇರ್ತದೆ. ಎರಡಕ್ಕಿಂತ ಹೆಚ್ಚಿಗೆ ಕೊಟ್ಟರೆ ಅದನ್ನು ನಾವು ಬಹುಕ್ತಿ ಅಂತೇಳಿ ಗುರುತಿಸಬೇಕಾಗತ್ತೆ. ನೆಕ್ಸ್ಟ್ ಬರುವಂಥದ್ದೇ ಅನುಕರಣ ವ್ಯಯ. ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ನೋಡಿ, ಅರ್ಥ ಇರೋದಿಲ್ಲ ಧ್ವನಿಗಳಿಗೆ, ಅಂಥ ವಿಶೇಷಗಳನ್ನು ನಾವು ಹೇಗೆ ಕೇಳುತ್ತೇವೆಯೋ ಹಾಗೆ ಪುನಃ ಅನುಕರಣೆ ಮಾಡಿ ಹೇಳುವ ಶಬ್ದಗಳಿಗೆ ಅನುಕರಣವ್ಯಯಗಳು ಅಂತೇಳಿ ಕರಿತೀವಿ. ನೋಡಿ, ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ನಮಗೆ ಜೋಡಿ ಪದವನ್ನು ಗುರುತಿಸೋದಕ್ಕೆ ಸಮಸ್ಯೆ ಆಗೋದಿಲ್ಲ, ಈಸಿಯಾಗಿ ಜೋಡಿ ಪದಗಳನ್ನ ಗುರುತಿಸ್ತೀವಿ. ದ್ವಿರುಕ್ತಿ ಮತ್ತು ಅನುಕರಣವ್ಯಯ ಇವುಗಳನ್ನ ಗುರುತಿಸ್ಬೇಕಾದ್ರೆ ನಮಗೆ ಗೊಂದಲ ಆಗುತ್ತೆ. ಇದು ಅನುಕರಣವ್ಯಯನ ದ್ವಿರುಕ್ತಿನ ಅಂತೇಳಿ. ಯಾಕೆಂದರೆ ಅವು ಕೂಡ ಹಾಗೇ ಇರುತ್ತೆ ದ್ವಿರುಕ್ತಿ ಶಬ್ದಗಳು. ಆದರೆ ದ್ವಿರುಕ್ತಿ ಶಬ್ದಗಳಿಗೆ ಎರಡೂ ಪದಗಳಿಗೆ ಅರ್ಥವಿರುತ್ತದೆ. ಆದರೆ ಇಲ್ಲಿ ಅನುಕರಣ ವ್ಯಯಗಳಿಗೆ ಎರಡೂ ಪದಗಳಿಗೆ ಅರ್ಥವಿರೋದಿಲ್ಲ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇವೆರಡು ಪಾಯಿಂಟನ್ನು. ದ್ವಿರುಕ್ತಿನಲ್ಲಿ ಎರಡೂ ಪದಗಳಿಗೆ ಅರ್ಥ ಇರುತ್ತೆ, ಅನುಕರಣವ್ಯಯದಲ್ಲಿ ಎರಡೂ ಪದಗಳಿಗೆ ಅರ್ಥ ಇರೋದಿಲ್ಲ. ಯಾವುದಾದ್ರು ಒಂದು ಘಟನೆಯನ್ನು ಹೇಗೆ ನಡೀತು ಅಂತ ಹೇಳಿ ನಾವೇನು ಮಾಡ್ತೀವಿ, ಅದನ್ನು ಅನುಕರಣೆ ಮಾಡಿ ಹೇಳ್ತೀವಿ. ಅವನು ಮಾತಾಡ್ತಾ ಇದ್ದಾನೆ, ಮೆಲ್ಲಗೆ ಮಾತಾಡ್ತಾ ಇದ್ದಾನೆ ಅಂತೀವಿ, ಪಿಸಿ ಅಂತ ಹೇಳಿ ಕರಿತೀವಿ. ಹಾವು ಹೇಗೆ ಹೋಯ್ತು ಅಂದರೆ ಸರಸರ ಹೋಯ್ತು ಅಂತ ಹೇಳ್ತೀವಿ. ಈ ರೀತಿ ಗಂಟೆ ಹೇಗೆ ಬಾರಿಸ್ತು ಅಂದರೆ ಢಣ ಅಂತೇಳಿ ಬಾರಿಸ್ತು ಅಂತೀವಿ. ಅಂದರೆ ನಡೆದಂಥ ಕ್ರಿಯೆಯನ್ನು ಅನುಕರಣೆ ಮಾಡಿ ಹೇಳುವಂಥದ್ದೇ ಈ ಅನುಕರಣ ವ್ಯಯಗಳಾಗಿರ್ತವೆ. ಹಾಗಾಗಿ ಇವೆರಡಕ್ಕೂ ಕೂಡ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಂಡ್ವಿ ಅಂದರೆ ಈಸಿಯಾಗಿ ಗುರುತಿಸ್ಬೋದು. ಈ ಮೂರು ಇದಕ್ಕೆ ಜೋಡಿ ಪದ, ದ್ವಿರುಕ್ತಿ, ಅನುಕರಣವ್ಯಯನ ಒಟ್ಟಿಗೆ ಮುಂದೆ ಉದಾಹರಣೆ ಸಮೇತ ನೋಡ್ತಾ ಹೋಗೋಣ ಬನ್ನಿ. ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ.
ಜೋಡಿ ನುಡಿ ಇವುಗಳಿಗೆ ಮೇಳು ನುಡಿ ಅಂತಲೂ ಕೂಡ ಕರಿತೀವಿ. ಇದೊಂದು ಪಾಯಿಂಟನ್ನು ಕೂಡ ನೆನಪಿಟ್ಕೊಂಡಿರಿ, ಮೇಳು ನುಡಿ ಅಂತೇಳಿ ಕೂಡ ಕರಿತೀವಿ. ಜೋಡು ನುಡಿ ಅಥವಾ ಮೇಳು ನುಡಿ ಇವುಗಳನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀನಿ. ಇವುಗಳಿಗೆ ಸಮಾನ ಅರ್ಥವನ್ನು ಕೊಡುವಂಥ ಜೋಡಿ ಪದಗಳು ಯಾವ್ಯಾವು ಅಂತ ಹೇಳಿ ಬರ್ತವೆ, ಸಮಾನಾರ್ಥಕ ಪದಗಳಾಗಿರುತ್ತೆ. ಅಂದರೆ ಇವಾಗ ಅವಳಿ ಜವಳಿ ಇವು ಕೂಡ ಸಮಾನಾರ್ಥಕ ಪದ. ಕಪ್ಪ ಕಾಣಿಕೆ, ಕಪ್ಪ ಅಂದರೂ ಒಂದೇ, ಕಾಣಿಕೆ ಅಂದರೂ ಒಂದೇ. ಬೆಟ್ಟ ಗುಡ್ಡ ಅವು ಕೂಡ ಸಮಾನಾರ್ಥಕವನ್ನು ಹೊಂದಿರುವಂಥ ಪದಗಳಾಗಿರ್ತವೆ. ಹಣ್ಣು ಹಂಪಲು ನೋಡಿ, ಹಣ್ಣು ಅಂದ್ರೇನು ಹಂಪಲು ಅಂದ್ರೇನು ಅಂತಂದರೆ ನಮಗೆ ಅಲ್ಲಿ ಅರ್ಥವನ್ನು ಗುರುಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದರೂ ಕೂಡ ಇವು ಜೋಡಿಗಳಾಗಿರ್ತವೆ. ಸೊಪ್ಪು ಸದೆ, ಕಾಳು ಕಡ್ಡಿ ಈ ಥರವು ಸಮಾನ ಅರ್ಥವುಳ್ಳಂತಹ ಜೋಡಿ ಪದಗಳಾಗಿರ್ತವೆ. ಅಂದ ಚಂದ, ಅಂದ ಅಂದ್ರೇನು ಚಂದ ಅಂದ್ರೇನು ಎರಡೂ ಒಂದೇ ಇರುತ್ತೆ, ಹಾಗಾಗಿ ಇವು ಸಮಾನ ಅರ್ಥವುಳ್ಳುವಂಥ ಜೋಡಿ ಪದಗಳು ಅಂತೇಳಿ ಇವನ್ನ ಪರಿಗಣಿಸ್ತೀವಿ. ಮಕ್ಕಳು ಮರಿ, ಉಳು ಉಪ್ಪಡಿ, ಓಕೆನಾ, ಇವು ಸಮಾನ ಅರ್ಥವುಳ್ಳಂತಹ ಜೋಡಿ ಪದಗಳು. ಇದಕ್ಕೆ ಪೂರಕವಾಗಿ ಪೂರಕ ಅರ್ಥವುಳ್ಳಂಥ ಜೋಡಿ ಪದಗಳು ಹೇಗೆ ಬರ್ತವೆ ಇದನ್ನು ಗಮನಿಸಿ. ಏಕೆಂದರೆ ನಮಗೆ ಮುಂದುವರೆದ ಇದಾಗಿ ಜೋಡಿ ಪದದಲ್ಲಿ ಕೇಳ್ಬೋದು, ಇದು ಸಮಾನಾರ್ಥಕ ಜೋಡಿ ಪದನ, ಪೂರಕಾರ್ಥ ಜೋಡಿ ಪದನ, ವಿರುದ್ಧಾರ್ಥಕ ಪದ ಜೋಡಿ ಪದನ ಅಥವಾ ಧ್ವನಿ ಜೋಡಿ ಪದನ ಅಂತೇಳಿ. ಹಾಗಾಗಿ ಇದನ್ನು ವಿವರಿಸುವಂಥ ಪ್ರಯತ್ನ, ಒಂದಷ್ಟು ವಿಚಾರಗಳು ನಮ್ಮ ಜ್ಞಾನದಲ್ಲಿ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನೋಡಿ. ಪೂರಕಾರ್ಥ ಯಾವುದು, ಮನೆ, ಮನೆ ಇರೋ ಕಡೆ ಮಠ ಇರುತ್ತೆ ಅನ್ನೋದು ಅದಕ್ಕೆ ಪೂರಕವಾದಂಥ ಅರ್ಥವನ್ನು ಕೊಡುತ್ತೆ. ಸತಿ ಪತಿ ಅಂದರೆ ಗಂಡ ಹೆಂಡತಿ ಅನ್ನೋ ರೀತಿಯಲ್ಲಿ. ಹಾಲು ಜೇನು ಇವು ಪೂರಕಾರ್ಥವನ್ನು ಕೊಡ್ತವೆ ನೋಡಿ. ಕಾಡು ಮೇಡು, ತಿಂಡಿ ತೀರ್ಥ, ಅಕ್ಕ ಪಕ್ಕ ಈ ಥರದವು ಪೂರಕಾರ್ಥ ನೋಡಿ. ಇಲ್ಲಿ ಸಮಾನಾರ್ಥಕ ಜೋಡಿ ಪದಗಳು, ಇದು ಪೂರಕಾರ್ಥ ಜೋಡಿ ಪದಗಳಾಗ್ತವೆ. ಗಮನಿಸ್ಕೊಳ್ಳಿ, ನಿಮಗಿದು ಈಸಿ ಆಗುತ್ತೆ. ಯಾಕೆಂದರೆ ಎಕ್ಸಾಮ್ಗಳಲ್ಲಿ ಯಾವ ಥರ ಬೇಕಾದರೂ ಕೇಳ್ಬೋದು, ಇದ್ಯಾವುದಪ್ಪ ಸಮಾನಾರ್ಥಕ ಪೂರಕಾರ್ಥಕ ಅಂತ ಅನಿಸ್ಬೋದು, ಆ ಥರ ಗೊಂದಲ ಆಗೋದು ಬೇಡ. ನೋಡಿ ವಿರುದ್ಧಾರ್ಥಕ ಜೋಡಿ ಪದಗಳು ಇವಾಗ ನೋಡೋಣ. ಸುಖ ದುಃಖ ಇದು ಕೂಡ ಜೋಡಿ ಪದನೇ, ಆದರೆ ಇದು ವಿರುದ್ಧಾರ್ಥವನ್ನು ಕೊಡುವಂತಹ ಜೋಡಿ ಪದ ಆಗಿರುತ್ತೆ. ನಗು ಹಳು ಅಥವಾ ಹಳು ನಗು, ಹಗಲು ರಾತ್ರಿ, ಸಿಹಿ ಕಹಿ, ಬೇವು ಬೆಲ್ಲ, ಅಪ್ಪ ಅಮ್ಮ, ಆದಿ ಅಂತ್ಯ ಇವು ವಿರುದ್ಧ ಅರ್ಥವನ್ನು ಹೇಳುವಂತಹ ಜೋಡಿ ನುಡಿಗಳಾಗಿರ್ತವೆ. ಇನ್ನು ಮುಂದೆ ಹೋಗೋಣ ಬನ್ನಿ. ಪ್ರತಿಧ್ವನಿ ಶಬ್ದ ಅಂತ ಹೇಳಿ, ಏಕೆಂದರೆ ಇದನ್ನು ನಾವು ಗಮನಿಸೋದಿಲ್ಲ ಎಲ್ಲೂ ಕೂಡ. ಎಕ್ಸಾಮ್ಗಳಲ್ಲಿ ಈ ಥರ ಪದಗಳನ್ನು ಕೇಳಿಬಿಟ್ಟು ಇದು ಏನು ಅಂತ ಹೇಳಿ ಕರೀತಾರೆ. ಇದು ಜೋಡಿ ಪದನೇ, ಆದರೆ ಇದಕ್ಕೆ ನಾವು ಪ್ರತಿಧ್ವನಿ ಅಂತ ಹೇಳಿ ಕರಿತೀವಿ. ನೋಡಿ, ಸಮಾನಾರ್ಥಕ ಜೋಡಿ ಪದಗಳು, ಪೂರಕಾರ್ಥ ಜೋಡಿ ಪದಗಳು, ವಿರುದ್ಧಾರ್ಥಕ ಜೋಡಿ ಪದಗಳು, ಪ್ರತಿಧ್ವನಿ ಜೋಡಿ ಪದಗಳು. ನೋಡಿ ಇಲ್ಲಿ ಮೊದಲನೇ ಪದಕ್ಕೆ ಅರ್ಥವಿದ್ದು ಎರಡನೆಯ ಪದಕ್ಕೆ ಅರ್ಥವಿರುವುದಿಲ್ಲ. ಎಲ್ಲಿ? ಪ್ರತಿಧ್ವನಿ ಶಬ್ದದಲ್ಲಿ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಪ್ರತಿಧ್ವನಿ ಶಬ್ದ ಅಂತ. ನೋಡಿ, ಹಾಲು ಅನ್ನೋದಕ್ಕೆ ಅರ್ಥ ಇದೆ, ಗೀಲು ಅನ್ನೋದಕ್ಕೆ ಅರ್ಥ ಇಲ್ಲ. ಇದು ಜೋಡಿ ಪದನೇ, ಆದರೆ ಪ್ರತಿಧ್ವನಿ ಜೋಡಿ ಪದ. ಇದನ್ನು ಎಲ್ಲೂ ಕೂಡ ನೀವು ಕೇಳಿರೋದಿಲ್ಲ. ಕಾಮನ್ ಆಗಿ ಏನು ಮಾಡಿರ್ತೀರಿ, ಜೋಡಿ ಪದ ದ್ವಿರುಕ್ತಿ ಅನುಕರಣ ವ್ಯಯ ಅಂದ್ಕೊಂಡಿರ್ತೀವಿ. ಪ್ರತಿಧ್ವನಿ ಶಬ್ದವನ್ನು ಎಲ್ಲೂ ಕೂಡ ಗಮನಿಸಿರೋದಿಲ್ಲ. ಹಾಗೆ ತುಂಬ ಸ್ವಲ್ಪ ವಿಚಾರವನ್ನು ಮಾಡಿ. ಮೊದಲನೇ ಪದಕ್ಕೆ ಅರ್ಥವಿರುತ್ತೆ, ಎರಡನೇ ಪದಕ್ಕೆ ಅರ್ಥವಿರೋದಿಲ್ಲ. ಹಾಲು ಗೀಲು. ಪೆನ್ನು ಗಿನ್ನು, ಪೆನ್ನು ಓಕೆ, ಗಿನ್ನು ಏನು? ಹಾಗಾದ್ರೆ ಇದೇನು ಜೋಡಿ ಪದನ? ಹೌದಾ ಅಲ್ವಾ ಅನ್ನೋ ಗೊಂದಲಕ್ಕೆ ಒಳಗಾಗ್ತೀವಿ. ಇದು ಪ್ರತಿಧ್ವನಿ ಶಬ್ದ. ತಲೆ ಗಿಲೆ, ಮನೆ ಗಿನೆ, ತಿಂಡಿ ಗಿಂಡಿ. ಊಟ ಗೀಟ ಮಾಡ್ಕೊಂಡು ಕೆಲಸಕ್ಕೆ ಹೋಗೋ ಅಂತೀವಿ. ಊಟ ಮಾಡೋದು ಓಕೆ, ಗೀಟ ಏನು? ಹೌದಲ್ವಾ? ಹಾಗಾಗಿ ಇದನ್ನು ಪ್ರತಿಧ್ವನಿ ಶಬ್ದಗಳು ಅಂತೇಳಿ ಕರಿತೀವಿ. ಈ ಥರ ಏನಾದರೂ ಬಂದರೆ, ಅಂದರೆ ಒಂದು ಪದಕ್ಕೆ ಅರ್ಥ ಇರುತ್ತೆ, ಇನ್ನೊಂದು ಪದಕ್ಕೆ ಅರ್ಥ ಇರೋದಿಲ್ಲ, ಇವುಗಳಿಗೆ ಪ್ರತಿಧ್ವನಿ ಶಬ್ದ ಅಂತೇಳಿ ಕರಿತೀವಿ. ನೋಡಿ, ಜೋಡಿ ನುಡಿನಲ್ಲೇ ಇಷ್ಟನ್ನು ಕೂಡ ಅವನು ಡೆಪ್ತಲ್ಲಿ ಹೋದಾಗ ಇವನು ಕೂಡ ಆಪ್ಷನ್ ಆಗಿ ಕೊಟ್ಟು ನಿಮಗೆ ಕೇಳ್ಬೋದು. ನಗು ಅಳು ಅನ್ನೋದು ಸಮಾನಾರ್ಥಕ ಜೋಡಿ ಪದನ, ಪೂರಕಾರ್ಥ ಜೋಡಿ ಪದನ, ಪ್ರತಿಧ್ವನಿ ಜೋಡಿ ಪದನ, ವಿರುದ್ಧಾರ್ಥಕನ ಅಂತೇಳಿ. ಹಾಗಾಗಿ ಇವಿಷ್ಟು ಕೂಡ ಜೋಡಿ ಪದಗಳಾಗಿರ್ತವೆ. ಬಟ್ ಅವುಗಳ ಅರ್ಥ ಮತ್ತು ಅವು ಹೇಳೋ ರೀತಿ ಕೂಡ ಸ್ವಲ್ಪ ಭಿನ್ನವಾಗಿರುತ್ತೆ. ಇದನ್ನು ಚೆನ್ನಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟು ದ್ವಿರುಕ್ತಿ. ಆಲ್ರೆಡಿ ಗೊತ್ತು ನಿಮಗೆ, ಮೀನಿಂಗನ್ನು ನೋಡ್ಕೊಂಡಿದ್ದೀವಿ. ದ್ವಿರುಕ್ತಿ ಅಂದರೆ ಏನು ಅಂತೇಳಿ ಬೇಕಂದರೆ ನೋಟ್ಸನ್ನು ಕೂಡ ಮಾಡಿ ನೋಡ್ಕೊಳ್ಳಿ. ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು, ಅಂದರೆ ಒಂದೇ ಮಾತನ್ನು ಎರಡು ಸಲ ಉಚ್ಚಾರಣೆ ಮಾಡೋದು ಅಂತೇಳಿ. ಉದಾಹರಣೆಗೆ ಸಾಕು ಸಾಕು, ಸಾಕು ಅಂದರೆ ಸಾಕು ಎನಫ್ ಅಂತ ಹೇಳಿ. ಬಾ ಬಾ ಅರ್ಥ ಇದೆ. ತಿನ್ನು ತಿನ್ನು, ದೊಡ್ಡ ದೊಡ್ಡ, ಬನ್ನಿ ಬನ್ನಿ, ನೋಡು ನೋಡು, ಹೌದು ಹೌದು, ಬೇಗ ಬೇಗ. ನೋಡಿ, ಇದಿಷ್ಟು ಕೂಡ ಒಂದು ರೀತಿಯ ದ್ವಿರುಕ್ತಿ ಪದಗಳು. ಸಾಕು ಸಾಕು, ಬಾ ಬಾ, ತಿನ್ನು ತಿನ್ನು, ಬನ್ನಿ ಬನ್ನಿ, ನೋಡು ಬೇಗ ಬೇಗ, ಈ ಥರದ್ದೆಲ್ಲ ಒಂದು ರೀತಿಯ ದ್ವಿರುಕ್ತಿ ಪದಗಳು. ನೋಡಿ, ಅಲ್ಲಿ ಪ್ಲಸ್ ಅಲ್ಲಿ, ಅಲ್ಲಲ್ಲಿ, ನೋಡಿ ಇದು ಕೂಡ ದ್ವಿರುಕ್ತಿ ಪದನೇ ಆಗುತ್ತೆ. ಹೌದು ಪ್ಲಸ್ ಹೌದು, ಹೌದೌದು. ಊರು ಪ್ಲಸ್ ಊರು, ಊರೂರು. ಕಡೆ ಪ್ಲಸ್ ಕಡೆ, ಕಟ್ಟ ಕಡೆ. ತುದಿ ಪ್ಲಸ್ ತುದಿ, ತುತ್ತ ತುದಿ. ನೋಡಿ, ಇವು ಕೂಡ ದ್ವಿರುಕ್ತಿಗಳಾಗ್ತವೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಥರದ ಎಕ್ಸಾಂಪಲನ್ನೇ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇದ್ದಾನೆ. ಅಯ್ಯೋ ಪ್ಲಸ್ ಅಯ್ಯೋ, ಅಯ್ಯಯ್ಯೋ. ಅರ್ಥ ಆಯ್ತಲ್ಲ? ಈ ಥರದನ್ನು ಕೂಡ ಕೇಳ್ತಾ ಇರ್ತಾರೆ. ನೋಡಿ, ಈ ಕಲರಲ್ಲಿ ಕೊಟ್ಟಿರುವಂಥದ್ದು ಒಂದು ರೀತಿಯ ದ್ವಿರುಕ್ತಿ ಪದಗಳು, ಗಮನ ಇಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ರೀತಿ ಬರ್ತವೆ. ನಡುವೆ ಪ್ಲಸ್ ನಡುವೆ, ನಟ್ಟ ನಡುವೆ. ಬಯಲು ಪ್ಲಸ್ ಬಯಲು, ಬಠ ಬಯಲು. ಮೊದಲು ಪ್ಲಸ್ ಮೊದಲು, ಮೊಟ್ಟ ಮೊದಲು. ಹೊಸದು ಪ್ಲಸ್ ಹೊಸದು, ಒಚ್ಚ ಹೊಸದು. ಮೆಲ್ಲನೆ ಪ್ಲಸ್ ಮೆಲ್ಲನೆ, ಮೆಲ್ಲ ಮೆಲ್ಲನೆ. ನೋಡಿ, ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾನೆ. ಮೆಲ್ಲನೆ ಪ್ಲಸ್ ಮೆಲ್ಲನೆ, ಮೆಲ್ಲ ಮೆಲ್ಲನೆ ಅಂತಕ್ಕಂಥದ್ದನ್ನು. ಹಾಗಾಗಿ
ಈ ಬಿಡಿಸಿ ಬರೆಯೋದನ್ನು ಕೂಡ ನೋಡ್ಕೊಬೇಕು. ಇವಾಗ ನಟ್ಟ ನಡುವೆ ಅಂತೀವಿ, ಇದು ಹೆಂಗೆ ದ್ವಿರುಕ್ತಿ ಆಗುತ್ತೆ? ಎರಡು ಪದವನ್ನು ಎಲ್ಲಿ ಎರಡು ಸಲ ಉಚ್ಚಾರಣೆ ಮಾಡಿದ್ದೀವಿ ಅನ್ನೋ ಕನ್ಫ್ಯೂಸ್ ಆಗುತ್ತೆ ನಮಗೆ. ಬಟಾ ಬಯಲು ಅಂತೀವಿ. ಬಟಾ ಬಯಲು ಅನ್ನೋದು ಏನದು ದ್ವಿರುಕ್ತಿನ? ಏನಿದು ಬಟಾ ಅನ್ನೋದು ಬೇರೆ ಬರ್ತದೆ, ಬಯಲು ಅನ್ನೋದು ಬೇರೆ, ಜೋಡಿ ಪದ ಇರ್ಬೋದೇನೋ ಅಂತ ಅನ್ಕೊತೀವಿ. ಮೊಟ್ಟ ಮೊದಲು ಜೋಡಿ ಪದ ಇರಬೇಕಂದ್ರೆ ಇದು ಅಂತ ಅನ್ಕೊತೀವಿ. ಖಂಡಿತ ಅಲ್ಲ. ಇದೇನಾಗುತ್ತೆ ನಮಗೆ ದ್ವಿರುಕ್ತಿ ಪದ ಆಗುತ್ತೆ. ಈ ಥರ ಉದಾಹರಣೆಗಳನ್ನೇ ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಾ ಇರೋದು. ನಟ್ಟ ನಡುವೆ, ಬಟಾ ಬಯಲು, ತುತ್ತ ತುದಿ, ಕಟ್ಟ ಕಡೆ, ಅರ್ಥ ಆಯ್ತಲ್ಲ? ಹೀಗೆ ಮೆಲ್ಲ ಮೆಲ್ಲನೆ ಅನ್ನೋದನ್ನು ಎಕ್ಸಾಮಲ್ಲಿ ಕೂಡ ಕೇಳಿದ್ದಾನೆ. ಈ ದ್ವಿರುಕ್ತಿನ, ಅನುಕರಣ ವ್ಯಯನ, ಜೋಡಿ ಪದನ ಅಂತೇಳಿ ಇದನ್ನು ಕೂಡ ಗಮನ ಇಟ್ಟು ನೋಡ್ಕೊಳ್ಳಿ. ಈ ಮೂರಕ್ಕೂ ಬೇರೆ ಬೇರೆ ಸ್ವಲ್ಪ ಭಿನ್ನತೆಯನ್ನು ನೋಡ್ತೀವಿ. ಆದರೂ ದ್ವಿರುಕ್ತಿಗಳೇ, ಆದರೂ ಕೂಡ ಸ್ವಲ್ಪ ಭಿನ್ನತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಬಿಡಿಸಿ ಬರೆಯೋದನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಇವುಗಳನ್ನ ನಟ್ಟ ನಡುವೆ ಬಿಡಿಸಿ ಬರೀರಿ ಅಂತಲೂ ಕೇಳ್ಬೋದು. ಬೇಕಾದ್ರೆ ಯಾವ ಥರ ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು. ನಾವೇನು ಮಾಡ್ತೀವಿ, ನಟ್ಟ ನಡುವೆ, ನಟ್ಟ ಪ್ಲಸ್ ನಡುವೆ, ನಟ್ಟ ನಡುವೆ ಅಂದ್ಕೊಂಡ್ಬಿಡ್ತೀವಿ. ಬಟಾ ಪ್ಲಸ್ ಬಯಲು, ಬಟಾ ಬಯಲು ಅಂದ್ಕೊಂಡ್ಬಿಡ್ತೀವಿ. ಅಲ್ಲ, ಬಯಲು ಪ್ಲಸ್ ಬಯಲು ಕೇಳಿದಾರೆ ಒಂದು ಸಲ ಎಕ್ಸಾಮಲ್ಲಿ. ನೋಡಿ, ಹೀಗೆ ನೆನಪಾಯಿತು. ಹೇಗೆ ಅಂತೇಳಿ, ಬಯಲು ಪ್ಲಸ್ ಬಯಲು, ಬಟಾ ಬಯಲುನ, ಬಯಲು ಬಯಲುನ. ನೋಡಿ, ನಡುವೆ ಪ್ಲಸ್ ನಡುವೆ, ನಡು ನಡುವೆನಾ, ನಟ್ಟ ನಡುವೆನಾ? ನೋಡಿ, ನಡು ನಡುವೆ ಅಂತ ಬರೀತೀರಾ, ನಟ್ಟ ನಡುವೆ ಅಂತ ಬರೀತೀರಾ? ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಡುವೆ ಪ್ಲಸ್ ನಡುವೆ, ನಟ್ಟ ನಡುವೆ, ಬಯಲು ಪ್ಲಸ್ ಬಯಲು, ಬಟಾ ಬಯಲು, ಬಯಲು ಬಯಲು ಅಲ್ಲ. ಓಕೆನಾ? ಮೆಲ್ಲನೆ ಪ್ಲಸ್ ಮೆಲ್ಲನೆ, ಮೆಲ್ಲ ಮೆಲ್ಲನೆ. ಓಕೆ, ಈ ಥರದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ನೀವು, ಆವಾಗ ಅಷ್ಟೇ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ. ಅನುಕರಣ ವ್ಯಯ. ಇನ್ ಕೇಸ್ ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡೋದ್ರ ಮುಖಾಂತರ ಕೇಳಿ ಅಂತ ಹೇಳ್ತಾ, ನೆಕ್ಸ್ಟು ಕೆಲವೊಂದು ಎಕ್ಸಾಮಲ್ಲಿ ಕೂಡ ಕೇಳಿದ್ದಾನೆ, ಅದನ್ನು ಬಿಡಿಸಿ ಬರೀರಿ ಅಂತಲೂ ಕೂಡ ಹೇಳಿದ್ದಾನೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಓಕೆನಾ? ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳ್ಕೊಳ್ಳಿ. ಅನುಕರಣ ವ್ಯಯ ತುಂಬ ಇಂಪಾರ್ಟೆಂಟು. ಎಲ್ಲ ಪ್ರಶ್ನೆ ಎಕ್ಸಾಮ್ಗಳಲ್ಲಿ ಜಾಸ್ತಿ ನಮಗೆ ಕೇಳುವಂಥದ್ದು ಈ ಅನುಕರಣ ವ್ಯಯಗಳ ಆಧಾರದ ಮೇಲೆ. ನೋಡಿ, ಕರಕರ ಅಂತೀವಿ ಅಂದರೆ ಅಲ್ಲನ್ನು ಕಡಿಯೋ ರೀತಿಯನ್ನು ಅನುಕರಣೆ ಮಾಡ್ತೀವಿ. ಅವನು ಕರಕರ ಅಂತ ಅಲ್ಲಿ ಕಡಿತಾ ಇದ್ದಾನೆ ಅಂತ ಹೇಳಿ. ನೆಕ್ಸ್ಟ್ ಜುಳು ಜುಳು ಅಂತಕ್ಕಂಥದ್ದು ಅನುಕರಣ ವ್ಯಯ. ಅಂದರೆ ಹರಿತಾ ಇರೋದು, ನೀರು ಹರಿಯುವಂಥದ್ದು ಹೇಗೆ ಹರಿತಾ ಇದೆ ಅಂದರೆ ಜುಳು ಜುಳು ಹರಿತಾ ಇದೆ ಅಂತೀವಿ. ಅಂದರೆ ನಡೆಯುವಂಥ ಕ್ರಿಯೆಯನ್ನು ಅನುಕರಣೆ ಮಾಡಿ ಇಲ್ಲಿ ಹೇಳ್ತೀವಿ. ಪಿಸಿ ಪಿಸಿ ಮಾತನಾಡೋ, ಆಲ್ರೆಡಿ ಹೇಳಿದೆ ಹೇಗೆ ಮಾತಾಡ್ತಾ ಇದ್ದಾನೆ, ಪಿಸಿ ಪಿಸಿ ಅಂತ ಮಾತಾಡ್ತಾ ಇದ್ದಾನೆ, ವಟ ವಟ ಅಂತ ಮಾತಾಡ್ತಾ ಇದ್ದಾನೆ ಅಂತೀವಿ. ಹಾಗಾಗಿ ದರ ದರ ಎಳೆ, ಲಕ ಲಕ ಒಳೆ, ಪಿಳಿ ಪಿಳಿ ಕಣ್ಣು ಬಿಡು, ತೈ ತೈ ಕುಣಿ. ನೋಡಿ, ಇಷ್ಟು ಎಕ್ಸಾಂಪಲ್ಗಳು ಸ್ವಲ್ಪ ಅರ್ಥವನ್ನು ಆಗಲಿ ಅಂತೇಳಿ ಈ ಥರ ಕೊಟ್ಟಿದ್ದೀನಿ. ಕರಕರ ಅಂದರೆ ಹಲ್ಲು ಕಡಿ, ಜುಳು ಜುಳು ಅಂದರೆ ಹರಿ, ಪಿಸಿ ಪಿಸಿ ಮಾತನಾಡು, ಈ ಥರ ಅಂತೇಳಿ. ನೆಕ್ಸ್ಟು ಕರಕರ, ಗುಡುಗುಡು, ಪಿಸಿ ಪಿಸಿ, ಕಿಲ ಕಿಲ, ವಟ ವಟ, ನಿಗಿ ನಿಗಿ, ಸರಸರ, ಪಟಪಟ, ರಪ ರಪ, ಪಳಪಳ, ಈ ಥರದ್ದೆಲ್ಲ ಕೂಡ ಏನಾಗ್ತವೆ, ಅನುಕರಣ ವ್ಯಯಗಳೇ ಆಗ್ತವೆ. ನಡೆಯುವಂಥ ಕ್ರಿಯೆಯನ್ನು ಮಗು ಹೇಗೆ ನಗ್ತಾ ಇದೆ ಅಂದರೆ ಕಿಲ ಕಿಲ ಅಂತೀವಿ. ಆಲ್ರೆಡಿ ಹೇಳಿದ್ದೀನಿ, ಅನುಕರಣ ವ್ಯಯಕ್ಕೆ ಶಬ್ದಗಳಿಗೆ ಅರ್ಥ ಇರೋದಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದ್ವಿರುಕ್ತಿನಲ್ಲಿ ಸಾಕು ಸಾಕು ಅಂದರೆ ಇದಕ್ಕೆ ಎರಡಕ್ಕೂ ಅರ್ಥ ಇರುತ್ತೆ. ಅದರ ಅನುಕರಣ ವ್ಯಯದಲ್ಲಿ ಪದಗಳಿಗೆ ಅರ್ಥ ಇರೋದಿಲ್ಲ. ಕ್ರಿಯೆಯನ್ನು ಅನುಕರಣೆ ಮಾಡಿ ಮಾತ್ರ, ನಡೆದಂಥ ಕ್ರಿಯೆಯನ್ನು ಅನುಕರಣೆ ಮಾಡಿ ಹೇಳ್ತೀವಿ. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನೋಡಿ, ಇದು ಇಷ್ಟು ಮೇಲ್ ಕರಕರ ಈ ಥರದ್ದು ಒಂಥರ ಉದಾಹರಣೆ ಆದರೆ, ಇವಾಗ ಸುಯ್ಯನೆ, ರೊಯ್ಯನೆ ಅಂತೀವಿ. ಏನಿದು? ಇವು ಕೂಡ ನಡೆಯುವಂಥ ಕ್ರಿಯೆಯನ್ನು, ಅಕ್ಕಿ ಹೇಗೆ ಹಾರೋಯ್ತು ಅಥವಾ ರಾಕೆಟ್ ಹೆಂಗೆ ಹೋಯ್ತು ಅಂದರೆ ಸುಯ್ಯನೆ ಹೋಯ್ತು ಅಂತೀವಿ. ಅರ್ಥ ಆಯ್ತಲ್ಲ? ಅಕ್ಕಿ ಹೆಂಗೆ ಹಾರೋಯ್ತು ಅಂದರೆ ಬುರ್ರನೆ ಹಾರೋಯ್ತು ಅಂತೀವಿ. ದೇವತೆ ಹೇಗೆ ಪ್ರತ್ಯಕ್ಷಳಾದಳು, ದುತ್ತನೆ ಪ್ರತ್ಯಕ್ಷಳಾದಳು ಅಂತೀವಿ. ಇವು ಕೂಡ ಏನಾಗ್ತವೆ, ಅನುಕರಣವೇ ಆಗ್ತವೆ. ಆಗ ಇವನು ಕೂಡ ನೋಡ್ಕೊಳ್ಳಿ. ಥಟ್ಟನೆ ನೆನಪಾಯಿತು ಅಂತೀವಿ, ದಿಗ್ಗನೆ ಒಂದು ಕ್ರಿಯೆ ನಡೀತು ಅಂತೀವಿ, ದುಮ್ಮನೆ, ರಪ್ಪನೆ, ಹಣ್ಣು ಹೇಗೆ ಬಿತ್ತು ಅಥವಾ ಮೇಲಿಂದ ಹೇಗೆ ಬಿತ್ತು, ರಪ್ಪನೆ ಬಿದ್ದೋಗ್ಬಿಟ್ಟ ಅಂತೀವಿ. ಅಂದರೆ ನಡೆದಂಥ ಕ್ರಿಯೆಯನ್ನು ಅನುಕರಣೆ ಮಾಡಿ ಹೇಳ್ತೀವಿ. ಹಾಗಾಗಿ ಇವನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸುಯ್ಯನೆ, ರೊಯ್ಯನೆ, ಬುರ್ರನೆ, ದುತ್ತನೆ, ತಟ್ಟನೆ, ದಿಗ್ಗನೆ, ದುಮ್ಮನೆ, ರಪ್ಪನೆ, ಇವೆಲ್ಲವೂ ಕೂಡ ಅನುಕರಣ ವ್ಯಯ ಆಗ್ತವೆ. ಏಕೆಂದರೆ ಇದು ಕನ್ನಡ ವ್ಯಾಕರಣದಲ್ಲಿ ತುಂಬ ಸೂಕ್ಷ್ಮವಾಗಿರುವಂಥದ್ದು. ಬುಸುಗುಡು ನೋಡಿ, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾನೆ. ಬುಸುಗುಡು, ಹಾವು ಅದು ನಡೆಯುವಂಥ ಮಾಡ್ತಾ ಇರತಕ್ಕಂಥ ಕ್ರಿಯೆಯನ್ನು ಅನುಕರಣೆ ಮಾಡ್ತೀವಿ, ಹೇಳ್ತೀವಿ ಬುಸುಗುಡು. ಡವಗುಡು, ಜಗಮಗ, ಸಿಡಿಮಿಡಿ, ತಳಮಳ, ನೋಡಿ ಇವೆಲ್ಲನೂ ಕೂಡ ಏನಾಗ್ತವೆ, ಅನುಕರಣ ವ್ಯಯನೇ ಆಗ್ತವೆ. ನೋಡಿ, ಕಲರ್ ವೈಸ್ ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದೆ ಹೋಗೋಣ. ನೋಡಿ, ಇದನ್ನು ಕ್ಲೀನಾಗಿ ಕಲರ್ ವೈಸ್ ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕ್ಲೀನಾಗಿ ಇದನ್ನು ಅಬ್ಸರ್ವ್ ಮಾಡಿ. ನೀವು ಇದನ್ನು ನೀಟಾಗಿ ನೋಡ್ತಾ ಹೋದರೆ ನಿಮ್ಗೆ ಇದರ ಪೂರ್ಣ ಪರಿಚಯ ನಿಮಗೆ ಆಗುತ್ತೆ. ಜೋಡಿ ಪದ ಆಗ್ಬೋದು, ದ್ವಿರುಕ್ತಿ ಆಗ್ಬೋದು, ಅನುಕರಣವೇ ಆಗ್ಬೋದು. ಈ ಚಿತ್ರಣವನ್ನು ಯಾವ ರೀತಿಯೆಲ್ಲ ಕೇಳ್ಬೋದು ಅನ್ನೋದನ್ನು ಒಂದು ರೀತಿ ಸಂಕ್ಷಿಪ್ತವಾಗಿ ನಿಮ್ಗೆ ಅರ್ಥೈಸೋ ನಿಟ್ಟಿನಲ್ಲಿ ಇಷ್ಟು ಸೂಕ್ಷ್ಮವಾಗಿ ವಿಡಿಯೋ ಮಾಡಿದ್ದೀವಿ. ನೆಕ್ಸ್ಟು ಈ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ನೀರು ನಿಡಿ, ಇದಕ್ಕೆ ವ್ಯಾಕರಣದಲ್ಲಿ ಈ ಹೆಸರಿದೆ ಅಂತ ಕೇಳಿದ್ದಾನೆ. ದ್ವಿರುಕ್ತಿನ, ಅನುಕರಣ ವ್ಯಯನ, ಜೋಡಿ ಪದನ, ಭಾವಸೂಚಕ, ಅವ್ಯಯನ ಅಂತೇಳಿ. ನೀರು ನಿಡಿ
ಅರ್ಥ ಆಯ್ತಲ್ಲ, ಇದು ಜೋಡಿ ಪದ ಆಗುತ್ತೆ. ನೀರು, ನೀಡಿ ಅಂತೇಳಿ ಅಂದರೆ ದ್ವಿರುಕ್ತಿನೂ ಆಗೋದಿಲ್ಲ, ಅನುಕರಣವೇನೂ ಆಗೋದಿಲ್ಲ, ಭಾವಸೂಚಕ ಆಗೋದೇ ಇಲ್ಲ. ಇದು ಅನುಕರಣ ವಾಚಕ ಪದಕ್ಕೆ ಒಂದು ಉದಾಹರಣೆಯಾಗಿದೆ. ಏಕೆಂದರೆ ಅನುಕರಣವೇದ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿದ್ದಾನೆ. ನೋಡಿ, ಎಲ್ಲೆಲ್ಲಿ, ಮೆಲ್ಲಗೆ, ನುಣ್ಣನೆ. ನೋಡಿ, ಎಲ್ಲಿ ಪ್ಲಸ್ ಎಲ್ಲಿ, ಎಲ್ಲೆಲ್ಲಿ, ಮೆಲ್ಲಗೆ ಪ್ಲಸ್ ಮೆಲ್ಲಗೆ, ಮೆಲ್ಲಗೆ ಆಗುತ್ತೆ. ಸರಸರನೆ, ನುಣ್ಣಗೆ. ಅರ್ಥ ಆಯ್ತಲ್ಲ, ಇಲ್ಲಿ ಅನುಕರಣವ್ಯಯ ಸರಸರನೆ ಅಂತಕ್ಕಂಥದ್ದು ಅನುಕರಣವ್ಯಯ ಶಬ್ದ ಆಗಿರುತ್ತೆ. ನೆಕ್ಸ್ಟು ಪಟಪಟ, ಇದು ಕೂಡ ಅನುಕರಣವ್ಯಯ ಶಬ್ದನೇ ಆಗಿದೆ. ಪಟಪಟ ಅಂತೇಳಿ ಗಾಳಿಪಟ ಹೇಗೆ ಆಗ್ತಾ ಇದೆ, ಆರ್ತಾ ಇದೆ ಅಂದರೆ ಪಟಪಟನೆ ಏರುತ್ತಿಹುದು ಆರುತ್ತಿಹುದು ನೋಡು ನಮ್ಮ ಗಾಳಿಪಟ ಅಂತೇಳಿ ಅನುಕರಣವ್ಯಯ ಶಬ್ದ. ನಡೆಯುವಂಥ ಕ್ರಿಯೆಯನ್ನು ಅನುಕರಣೆ ಮಾಡ್ತೀವಿ. ಇದೊಂದು ಅನುಕರಣ ವಾಚಕ ಪದವಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಡವಗುಡು, ಮರಗುಡು, ಹರಿಹಾಯು, ನೆನೆಗುದಿ ಅಂತೇಳಿ. ನೋಡಿ, ಡವಗುಡು ಅನ್ನೋದು ಇಲ್ಲಿ ಅನುಕರಣವ್ಯಯ ಆಗುತ್ತೆ, ಹಿಂದೆ ಹೇಳಿದ್ದೀವಿ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ನಡೆಯುವಂಥ ಕ್ರಿಯೆ ಅನುಕರಣೆ ಮಾಡಿ ಹೇಳ್ತೀವಿ. ಹಣ್ಣು ಹಂಪಲ ಇದಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ. ಇದು ನುಡಿಗಟ್ಟುನ, ಅನುಕರಣನ, ಜೋಡಿ ಪದನ, ದ್ವಿರುಕ್ತಿನ ಅಂತೇಳಿ. ಇದು ಜೋಡಿ ಪದವಾಗುತ್ತೆ. ನೋಡಿ, ಹಣ್ಣು ಹಂಪಲು ಎಂಬುದು ಅಂತ ಮತ್ತಿನ್ನೊಂದು ಸಲ ಎಕ್ಸಾಂಪಲ್, ಅದೇ ಎಕ್ಸಾಂಪಲ್ನ ಕೇಳಿದ್ದಾನೆ. ಇದು ಜೋಡಿ ಪದನ, ಕ್ರಿಯಾಪದನ, ಗಾದೆ ಮಾತುನ, ಒಗಟು ಪದನ ಅಂತ ಕೇಳಿದ್ದಾನೆ. ಹಣ್ಣು ಹಂಪಲು ಅಂತಕ್ಕಂಥದ್ದು ಒಂದು ಜೋಡಿ ಪದ ಆಗುತ್ತೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ತಳಮಳ ಎಂಬುದು ಅನುಕರಣವಿ ತಳ ಎಂಬುದು ಅನುಕರಣ ಶಬ್ದನ, ದ್ವಿರುಕ್ತಿನ, ನುಡಿಗಟ್ಟುನ, ಜೋಡು ನುಡಿನ ಅಂತೇಳಿ. ತಳತಳ ಅಂತಕ್ಕಂಥದ್ದು ಅನುಕರಣವ್ಯಯ ಆಗುತ್ತೆ. ಇದು ಅನುಕರಣ ವಾಚಕ ಪದಕ್ಕೆ ಒಂದು ಉದಾಹರಣೆ ಆಗಿದೆ. ನೋಡಿ, ಜಾಸ್ತಿ ಎಕ್ಸಾಂಪಲ್ ಕೇಳಿದ್ರೆ ಅನುಕರಣವ್ಯಯದ ಮೇಲೆ, ಹಾಗಾಗಿ ಬೇಕು ಅಂದರೆ ಇನ್ನೊಂದು ಸಲ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ. ಬುಸುಗುಡು, ಬಸ್ಸನ್ನೇರು, ಬಸವಳಿ, ಬಸಿರಾವು ಅಂತೇಳಿ. ನೋಡಿ, ಹೇಗೆ ಕೇಳಿದಾನೆ ಕನ್ಫ್ಯೂಸ್ ಮಾಡೋದಕ್ಕೆ ಅಂತೇಳಿ. ಬುಸುಗುಡು ಅಂತಕ್ಕಂಥದ್ದು ಹಾವು ಬುಸುಗುಡ್ತಾ ಇದೆ ಅಂತ ಹೇಳ್ತೀವಿ, ಸದ್ದು ಮಾಡ್ತಾ ಇರೋದಕ್ಕೆ. ಅದು ನಡೆಯುವಂಥ ಕ್ರಿಯೆ ಅನುಕರಣೆ ಮಾಡ್ತೀವಿ, ಅದು ಅನುಕರಣ ಶಬ್ದ. ನೋಡಿ, ಇನ್ನೊಂದು ಸಲ ಮತ್ತೊಂದು ಎಕ್ಸಾಮಲ್ಲಿ ಏನು ಮಾಡಿದ್ದಾನೆ, ಹೊಂದಿಕೆ ಆಗದ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಅಂದರೆ 4 ಪದವನ್ನು ಕೊಡ್ತಾನೆ, ಅದರಲ್ಲಿ ಯಾವುದು ಹೊಂದಿಕೆ ಆಗೋದಿಲ್ಲ ಅಂತೇಳಿ. ಗುಡುಗು ಮಿಂಚು ಜೋಡಿ ಪದ ಆಗುತ್ತೆ. ವಿಧಿ ವಿಧಾನ, ಗುಡುಗು ಮಿಂಚು ವಿಧಿವಿಧಾನ ಇದು ಕೂಡ ಜೋಡಿ ಪದ ಆಗುತ್ತೆ. ದಷ್ಟಪುಷ್ಟ ಇದು ಕೂಡ ಜೋಡಿ ಪದ ಆಗುತ್ತೆ. ದೆಸೆ ದೆಸೆಗೆ ಅನ್ನೋದು ಮಾತ್ರ ದ್ವಿರುಕ್ತಿ ಪದ ಆಗುತ್ತೆ. ನೋಡಿ, ಚೆನ್ನಾಗಿ ಅಬ್ಸರ್ವ್ ಮಾಡಿ. ಗುಡುಗು ಮಿಂಚು ಜೋಡಿ, ವಿಧಿವಿಧಾನ ಜೋಡಿ, ದಷ್ಟಪುಷ್ಟ ಜೋಡಿ, ದೆಸೆ ದೆಸೆಗೆ ಅನ್ನೋದು ದ್ವಿರುಕ್ತಿ ಪದ. ನೆಕ್ಸ್ಟು ಡವಡವ, ಪಳಪಳ, ತಳಬುಡ, ಕೊತ ಕೊತ. ನೋಡಿ, ಡವಡವ ಅನ್ನೋದು ಅನುಕರಣವ್ಯಯ, ಪಳಪಳ ಅನ್ನೋದು ಅನುಕರಣವ್ಯಯ, ಕೊತ ಕೊತ ಅನ್ನೋದು ಅನುಕರಣವ್ಯಯ, ತಳಬುಡ ಅನ್ನೋದು ಜೋಡಿ ಪದ ಆಗುತ್ತೆ. ಹಾಗಾಗಿ ಅದನ್ನು ಗುರುತಿಸಬೇಕಾಗುತ್ತೆ. ಅಲ್ಲಲ್ಲಿ, ಒಮ್ಮೊಮ್ಮೆ, ಆಗಾಗ, ನಿಗಿ ನಿಗಿ. ನೋಡಿ, ಅಲ್ಲಲ್ಲಿ ದ್ವಿರುಕ್ತಿ, ಒಮ್ಮೊಮ್ಮೆ ದ್ವಿರುಕ್ತಿ, ಆಗಾಗ ದ್ವಿರುಕ್ತಿ, ನಿಗಿ ನಿಗಿ ಅನ್ನೋದು ಅನುಕರಣವ್ಯಯ. ಅರ್ಥ ಆಯ್ತಲ್ಲ, ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಪದಗಳನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಕೆಂಡ ಹೇಗೆ ಅಥವಾ ಬಿಸಿಲು ಹೇಗೆ ಬೀಳ್ತಾ ಇದೆ ಅಂದರೆ ನಿಗಿ ನಿಗಿ ಅಂತ ಉರಿತಾ ಇದೆ ಬೆಂಕಿ ಅಥವಾ ಕೆಂಡ ಅಂತ ಹೇಳ್ತೀವಲ್ಲ, ಹಾಗೆ ನಿಗಿ ನಿಗಿ ಅಂತೇಳಿ. ಹೀಗೆ ಈ ಥರ ಎಲ್ಲ ಪ್ರಶ್ನೆಗಳನ್ನ ಇಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಹಾಗಾಗಿ ನಾವು ಮೂಲ ಕಂಟೆಂಟನ್ನು ಚೆನ್ನಾಗಿ ಅರ್ಥೈಸ್ಕೊಂಡ್ವಿ ಅಂದರೆ ಅವರು ಯಾವ ರೀತಿ ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ನಾವು ಆನ್ಸರ್ ಮಾಡೋದಕ್ಕೆ ಸಬಲರಾಗ್ತೀವಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ನೀವಿನ್ನೂ ಸ್ನೇಹಿತರೆ ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಾವು ಇಷ್ಟೆಲ್ಲ ಪ್ರಯತ್ನವನ್ನು ಮಾಡಿ ನಿಮಗೊಂದಷ್ಟು ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ನೀವು ನಮಗೆ ಕೊಡುವಂಥದ್ದು ಒಂದು ಲೈಕು, ಕಮೆಂಟ್ಸ್ ಜೊತೆಗೆ ಒಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.